ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಎಲ್ಲರಿಗೂ ಒಂದು ಸಮಯ ಬಂದೇ ಬರುತ್ತಂತೆ. ಎಲ್ಲ ಸಮಯಗಳು ನಮ್ಮ ಪರವಾಗಿ ಇರೋದಿಲ್ಲ. ಸಮಯ ಬಂದಾಗ ಯಾರೂ ಕೂಡ ನಮ್ಮನ್ನು ಏನೂ ಮಾಡಲಿಕ್ಕಾಗಲ್ಲ. ಇದು ಮಾತ್ರ ಖಚಿತವಾಗಿ ನಡೆಯುತ್ತೆ. ಶತ್ರುವಿಗೆ ಇವತ್ತೊಂದು ಸಮಯ ಇದೆ. ಆ ಸಮಯ ಇವತ್ತಲ್ಲ ನಾಳೆ ಮುಗಿಲೇಬೇಕು. ಆದರೆ ಆ ಸಮಯ ಮುಗಿಯುತ್ತೆ, ನಮ್ಮ ಒಳ್ಳೆಯ ಸಮಯ ಶುರು ಆಗುತ್ತೆ ಅಂತ ನಾವು ಕಾಯ್ಕೊಂಡು ಕುಂತಿರ್ತೀವಿ. ಆ ಕಾಯುವಿಕೆಯಲ್ಲಿ ಎಷ್ಟೋ ವರ್ಷಗಳು, ಎಷ್ಟೋ ದಿನಗಳು, ಎಷ್ಟೋ ಗಂಟೆಗಳು ಕಳೆದೋಗಿರ್ತವೆ. ಆದರೆ ಶತ್ರು ಮಾತ್ರ ಮೆರಿತಾನೆ ಇರ್ತಾನೆ, ಬೆಳಿತಾನೆ ಇರ್ತಾನೆ. ನೀವು ಮಾತ್ರ ಕುಗ್ಗುತ್ತಾನೆ ಇರ್ತೀರ, ನರಳಾಟ ಅನ್ನೋದು ಅನುಭವಿಸ್ತಾನೆ ಇರ್ತೀರ. ಶತ್ರುವಿನ ಸಮಯ ಮುಗಿಬೇಕು. ಆ ಮುಗಿಯುತ್ತೆ ಅನ್ನೋವಂಥ ಕಾಯುವಿಕೆ ಮೊದಲು ತೆಗೆದುಹಾಕಿ. ಖಂಡಿತ ಆ ಒಂದು ತಂತ್ರಾಧಾರಿತವಾಗಿ ಆ ಸಮಯವನ್ನು ಕಳಿಬೇಕು. ಅಷ್ಟೇ ನಾನು ಹೇಳಲಿಕ್ಕೆ ಹೊರಟಿರೋದು. ಬಹಳ ಅಂದರೆ ಬಹಳ ಬೇರೆ ಬೇರೆ ರೀತಿಯಾದಂಥ ಒಂದು ಕಿರುಕುಳ ಕೊಡ್ಬೋದು. ಶತ್ರುವಿನ ಅಟ್ಟಹಾಸ ಹೇಗಿರುತ್ತಂದರೆ, ಪ್ರತಿಯೊಂದರಲ್ಲೂ ಕೂಡ, ಓಡಾಡುವಂಥ ಸ್ಥಳದಲ್ಲೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಕುಹಕವಾಗಿ ನಗ್ತಾ ಇರ್ತಾನೆ, ವಿಚಿತ್ರವಾಗಿ ಕೆರಳಿಸ್ತಾ ಇರ್ತಾನೆ, ಒಂದು ರೀತಿಯಲ್ಲಿ ಭಯ ಸೃಷ್ಟಿ ಮಾಡಿರ್ತಾನೆ. ನಿಮ್ಮ ಮನೆ ಜೀವನ ವ್ಯವಸ್ಥೆಯನ್ನೇ ಅಲ್ಲೋಲ ಕಲ್ಲೋಲ ಮಾಡಿಟ್ಟಿರ್ತಾನೆ. ಏನೋ ಒಂದು ಒಳ್ಳೇದು ಮಾಡಬೇಕಂದ್ರೂ ಕೂಡ ಎಲ್ಲದರಲ್ಲೂ ಕೆಟ್ಟದ್ದು ಮಾಡೋದೆ, ತಂದಿಡೋದೆ, ಏನಾದರೂ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ಇಲ್ದಿರೋದು ಹೇಳೋದೆ, ಜನರಲ್ಲಿ ಅವಮಾನ ಮಾಡೋದೆ. ಇವೊಂದು ವ್ಯಾಧಿ ಸ್ವರೂಪವಾಗಿ ಸಮಸ್ಯೆ. ಪಾಪ ಯಾರೋ ಒಬ್ಬರು ಒಳ್ಳೆಯ ಮಗನಿಗೆ ಮದುವೆಗೆ ಅಂತ ಹೇಳ್ಬಿಟ್ಟು ಹುಡುಗಿ ನೋಡಿದ್ದಾರೆ, ಹುಡುಗಿಯರು ಒಪ್ಕೊಂಡಿದ್ದಾರೆ, ಇವನು ಒಪ್ಕೊಂಡಿದ್ದಾನೆ, ಮನೆಯವರು ಎಲ್ಲ ಒಪ್ಕೊಂಡು ಇನ್ನೇನಾಗುತ್ತೆ ಖುಷಿ ಖುಷಿಯಾಗಿದ್ದಾಗ ಅಲ್ಲೇನೋ ಒಂದು ರೀತಿಯಲ್ಲಿ ಫೋನ್ ಮಾಡಿ ಯಾರ ಮುಖಾಂತರ ಅಂದರೆ ಹೇಳಿ ಹುಡುಗನ ಬಗ್ಗೆ ಇಲ್ದಿರೋವಂಥದ್ದನ್ನೆಲ್ಲ ಹಬ್ಬಿಸಿ ಆ ಮದುವೆ ಆಗದೇ ಇರೋ ಥರ ತಡೆಯೋದು. ಏನಕ್ಕೆ? ಒಂದು ರೀತಿಯಲ್ಲಿ ಶತ್ರುತ್ವ. ಅದೇ ರೀತಿಯಾಗಿ ಇದು ಜಮೀನಿದೆ. ಈ ಜಮೀನಿಗೆ ಬರೋ ರಸ್ತೆ ದಾರಿ ಕಾಲಾಂತರದಲ್ಲಿ ತಲತಲಾಂತರದಿಂದಲೂ ಕೂಡ ಅದು ಆ ರಸ್ತೆಯಾಗಿ ನೋಡಿದ್ದಾರೆ ಜನ. ಅದೇ ರೀತಿಯಾಗಿ ಜಮೀನಿಗೆ ಬಂದಿದ್ದಾರೆ. ಇವನು ಪಕ್ಕದಲ್ಲಿ ಬಂದು ಜಮೀನು ಹೊಸ್ದಾಗಿ ತೊಗೊಂಡ, ಆ ದಾರಿ ಬಂದ್ ಮಾಡಿ ಇದು ನಂದೆ ಅಂತ ಹೇಳಿ ಕೂತ್ಕೊಂಡ. ಏನಕ್ಕೆ? ಆ ಇನ್ನೊಂದು ಜಮೀನನ್ನು ಕಬಳಿಸ್ಬೇಕೆಂಬತಕ್ಕಂಥ ದುರಾಲೋಚನೆ. ರಾಜಿ ಪಂಚಾಯಿತಿ ಏನಾದರೂ ಮಾಡಿದ್ರು ಕೂಡ ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ. ಒಂಥರ ಕಾಡಾಟ, ಕಿರಿಕಿರಿ ಕೊಡೋದು. ಇವನು ಉಪದ್ರವಕ್ಕೆ ಇರೋ ಜಮೀನು ಜಾಗ ಇವನಿಗೆ ಕೊಟ್ಟು ಎಲ್ಲರ ಪಲಾಯನ ಮಾಡಿಬಿಡ್ಬೇಕು, ಎಲ್ಲರೂ ಹೋಗ್ಬಿಡ್ಬೇಕು. ಎಲ್ಲಿ ಹೋಗಬೇಕು, ಎಲ್ಲಿ ಬದುಕಬೇಕು? ಜೀವನ ಅನ್ನೋದು ಏನೋ ಒಂದು ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಇಷ್ಟು ವರ್ಷ ಅಲ್ಲೇ ಇದ್ದು ಅದೇ ಕಲ್ತು ಅದೇ ಜೀವನ ಮಾಡಿದ್ವಿ. ಇದ್ದಕ್ಕಿದ್ದಂಗೆ ಹೊಸ ಕೆಲಸ ಹುಡ್ಕೊಂಡು ಹೊಸದಾಗಿ ಜೀವನ ಮಾಡಲಿಕ್ಕೆ ಆಗುತ್ತಾ? ಹೇಳೋದಷ್ಟು ಸುಲಭ ಅಲ್ಲ. ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಈ ರೀತಿಯಾದಂಥ ಒಂದು ಕಿರುಕುಳ, ಕಾಡಾಟ. ತನ್ನ ಗಂಡ ಒಳ್ಳೆಯ ರೀತಿಯಲ್ಲಿ ಮನೆಯಲ್ಲಿ ಚೆನ್ನಾಗಿದ್ದ, ಕರ್ಕೊಂಡೋಗಿ ಅವ್ನು ಕುಡಿಸಿ ಹಾಳು ಮಾಡಿ ಇವತ್ತು ಅವ್ನು ಕುಡುಕನಾಗಿ ಬಿದ್ದಿರ್ತಾನೆ, ಇವನು ಮಾತ್ರ ಚೆನ್ನಾಗಿದ್ದ. ಈ ರೀತಿಯಾದಂಥ ಶತ್ರುಪೀಡೆ. ಇಲ್ದಿರುವಂಥ ಅಪಪ್ರಚಾರ ಮಾಡೋದು. ಯಾರೋ ಏನೋ ಒಂದು ಮನೆ ಕಟ್ಟಿದ್ರು ಅಂತ ಹೇಳ್ಬಿಟ್ಟು, ಯಾವಾಗ ಮನೆ ಕಟ್ಟಿದ್ರೆ ಆವಾಗಲಿಂದ ತಂತ್ರ, ಕುತಂತ್ರ, ಮಾಟ, ಮಂತ್ರ ಏನೋ ಮಾಡಿ ಆ ಮನೆಯೇ ಸರ್ವನಾಶ ಮಾಡೋವಂಥ ಒಂದು ಲೆಕ್ಕಾಚಾರ. ಹೀಗೆ ಒಟ್ಟಾರೆಯಾಗಿ ಒಬ್ಬ ಮನುಷ್ಯನನ್ನು ಯಾವ ರೀತಿಯಲ್ಲಿ ಬೆಳೆಸಬೇಕು, ಹೇಗೆ ಬೆಳೆಸಬೇಕು ಅನ್ನೋದು ಶತ್ರುವಿನ ಒಂದು ಏನು ಮನಸ್ಥಿತಿಯಲ್ಲಿ, ಅವನ ಬುದ್ಧಿವಂತಿಕೆಯಲ್ಲಿ ಮೂಡಿರುತ್ತೆ. ಅದು ಮಂತ್ರದಿಂದನೋ, ತಂತ್ರದಿಂದನೋ, ಕುತಂತ್ರದಿಂದನೋ, ಅಥವಾ ಅವಹೇಳಿಕೆ, ಅಥವಾ ಇಲ್ಲದಿರುವಂಥದ್ದು ಇದೆ ಅನ್ನೋ ರೀತಿಯಲ್ಲಿ ಹೇಳೋದು, ಅಪಪ್ರಚಾರದ ಮೂಲಕ ಅಪಮಾನ ಮಾಡೋದ್ರಿಂದ, ಹಾಗೆ ಎಲ್ಲ ಕಡೆಯಿಂದನೂ ಬರುವಂಥ ದಾರಿ, ಹಣಕಾಸಿನ ದಾರಿ, ಜೀವನದ ದಾರಿ ಎಲ್ಲವನ್ನು ಮುಚ್ಚಿಡೋದು, ಅಂದರೆ ಅದನ್ನು ತಡೆಗಟ್ಟೋದು. ಹೀಗೆ ಮಾಡಿ 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 ಸಂಪೂರ್ಣವಾಗಿ ಇನ್ನೊಬ್ಬರ ಬದುಕಿನಲ್ಲಿ ಆಟ ಆಡ್ತಾ, ನಾಶ ಮಾಡ್ತಾ, ಇನ್ನೊಬ್ಬರಿಗೆ ದುಃಖ ಕೊಡ್ತಾ, ಸ್ಥಿತ್ಯಂತರವಾಗಿ ಅವರ ಬದುಕನ್ನೇ ಪಲ್ಲಟ ಮಾಡಿ ಇವನು ಒಂದು ರೀತಿಯಲ್ಲಿ ರಾಕ್ಷಸೀಕಾರವಾಗಿ ನಗನಗತ ಗಹಗಹಿಸನು. ಅದು ಧಾರಾವಾಹಿಯಲ್ಲಿ ಬರ್ತಲ್ಲ, ಇನ್ನು ರಾವಣನ ಧಾರಾವಾಹಿಯಲ್ಲಿ ಆ ರೀತಿಯಲ್ಲಿ ನಕ್ಕೊಂಡು ಸುಮ್ಮನೆ ನಿಂತಿರೋದು. ಅಂದರೆ ಅದು ಏನು ಮನಸ್ಥಿತಿನೋ ಅಥವಾ ಅವನು ಇರೋದೇ ಹಾಗೋ ಅದು ಬೇರೆ ವಿಷಯ. ಅದು ಯಾಕಂದರೆ ಅವನಲ್ಲಿ ಒಳ್ಳೆತನ ಇಲ್ಲ. ಅದು ಒಳ್ಳೆತನ ಇದ್ದಿದ್ರೆ ಅವನು ಇಂಥ ದುರಾಲೋಚನೆ ಇಂಥ ಮಟ್ಟಿಗೆ ಅವನು ಹೋಗ್ತಾ ಇರಲಿಲ್ಲ. ಇರಲಿ, ಅವನ ಜೀವನ, ಅವನ ವ್ಯವಸ್ಥೆ. ಆದರೆ ಇದರಿಂದ ಅನುಭವಿಸಿ ಮನುಷ್ಯ ಎಷ್ಟೋ ನಿತ್ರಾಣ ಆಗಿರ್ತಾನೆ. ಹಾಗಾಗಿ ಶತ್ರುವಿನ ಸಮಯ ಚೆನ್ನಾಗಿದೆ, ಅವನ ಸಮಯ ಇದೆ ಅಂಥೇಳಿ ಮೆರಿತಾ ಇದ್ದಾನೆ.
ಮುಂದೊಂದು ದಿನ ಅವನಿಗೂ ಕೂಡ ಕೆಡಕಾಗುತ್ತೆ ಅನ್ನೋಂಥ ಒಂದು ಭ್ರಮೆಯಲ್ಲೋ ಭರವಸೆಯಲ್ಲೋ ಜೀವನ ಮಾಡ್ತಾ ಇರ್ತಾನೆ. ಖಂಡಿತ ಆಗುತ್ತೆ, ಆದರೆ ಇಲ್ಲಿ ಅನುಭವಿಸೋದು ಯಾರು? ಹಾಗಾಗಿ ಅವನು ಸಮಯ ಬರೋಗಂಟ ನೀವು ಕಾಯಬೇಡಿ, ಆ ಸಮಯ ಇವತ್ತೇ ತರಿಸ್ಬೇಕು. ಅದು ನಿಮ್ಮಲ್ಲಿರ್ತಕ್ಕಂಥ ಒಂದು ಧೈರ್ಯ, ಪ್ರತಾಪ ಅಂತ ಹೇಳ್ತೀವಿ. ಏನು ಪರಿಹಾರ? ಖಂಡಿತ ಶತ್ರುವಿನ ಸಮಯ ಕಳೆಯುತ್ತೆ, ಮುಗಿದು ಹೋಗುತ್ತೆ. ಹಾಗೆ ಅವನು ನಿಮ್ಮ ಮುಂದೆ ಅಲ್ಲ, ಏನು ಬೇಕಾದರೂ ಆಗ್ಬೋದು, ಜೀವನ ಅನ್ನೋದು ಆ ರೀತಿಯಲ್ಲಿ ಅವನಿಗೆ ಪಾಠ ಕಲಿಸುತ್ತೆ. ನೋಡಿ, ಹುಣ್ಣಿಮೆಯ ದಿನ ಹುತ್ತದ ಮಣ್ಣನ್ನು ತೆಗೆದುಕೊಂಡು ಬನ್ನಿ. ಹುಣ್ಣಿಮೆ ಮಾತ್ರ ಇದಕ್ಕೆ ಸಿದ್ಧಿ ದಿನ. ಹುಣ್ಣಿಮೆಯ ದಿನ ಹುತ್ತದ ಮಣ್ಣನ್ನು ತೆಗೆದುಕೊಂಡು ಬನ್ನಿ. ಈ ವಿಧಿಯನ್ನು ನಿರ್ಜನ ಪ್ರದೇಶ ಅಥವಾ ಹರಿಯುವಂತಹ ನೀರಿರ್ತಕ್ಕಂಥ ಜಾಗದಲ್ಲಿ ಮಾಡಿ. ಆದಷ್ಟು ಹರಿಯುವಂಥ ನೀರಿರೋ ಜಾಗದಲ್ಲಿ ಮಾಡಿದರೆ ಬಹಳ ಒಳ್ಳೆಯದನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗೆ ಈ ಏನು ತಂದಿರ್ತೀರ ಹುತ್ತದ ಮಣ್ಣನ್ನು ನಿಮಗೆ ತೋರಿಸಿದಂಗೆ, ನಿಮಗೆ ಗೊತ್ತಿರೋ ಹಾಗೆ, ನಿಮ್ಮ ಕಣ್ಣಿಗೆ ಅದು ಗೊಂಬೆ ಯಾಕೆ ಕಾಣಬೇಕು ಆ ರೀತಿ ಗೊಂಬೆ ಮಾಡಿ. ಬೇರೆಯವ್ರ ಮೆಚ್ಚಿಸ್ಲಿಕ್ಕೆ ಏನು ಮಾಡ್ತಾ ಇರೋದಲ್ಲ, ಅದು ನಿಮ್ಮ ಕಣ್ಣಿಗೆ ಅದು ಗೊಂಬೆ ಯಾಕೆ ಕಾಣಬೇಕಷ್ಟೆ. ಅದು ಹೆಣ್ಣು ಗೊಂಬೆ ಇದ್ದರೆ ಹೆಣ್ಣು ಮಾಡಿ, ಗಂಡು ಗೊಂಬೆ ಇದ್ದರೆ ಗಂಡು ಮಾಡಿ. ಯಾರು ಶತ್ರು ಅನ್ನೋದನ್ನ ನೀವು ಅವಲೋಕನ ಮಾಡಿ ಯೋಚನೆ ಮಾಡಿ. ತದನಂತರವಾಗಿ ತಾಮ್ರದ ತಗಡಿನಲ್ಲಿ ಶತ್ರುವಿನ ಹೆಸರನ್ನು ಬರೀರಿ. ಒಂದು ಯಾವುದ್ರ ಕಡ್ಡಿ ತೊಗೊಂಡು ಶತ್ರುವಿನ ಹೆಸರನ್ನು ತಾಮ್ರದ ತಗಡ ಮೇಲೆ ಬರೆದು, ಏನು ತಾಮ್ರದ ಮಳೆಯನ್ನು ತೆಗೆದುಕೊಂಡು ಆ ಗೊಂಬೆ ಇರುತ್ತಲ್ಲ, ಆ ಗೊಂಬೆ ಕರೆಕ್ಟಾಗಿ ನೆತ್ತಿ ಮೇಲೆ ಹೊಡೀರಿ. ಅದಕ್ಕೆ ಅಂದರೆ ಆ ನೆತ್ತಿಗೆ ಚುಚ್ಚಿಬಿಡಿ. ತಾಮ್ರದ ತಗಡಿನ ಸಮೇತವಾಗಿ ತಾಮ್ರದ ಮಳೆಯನ್ನು ಚುಚ್ಚಿಬಿಡಿ. ಹೀಗೆ ಚುಚ್ಚಿದ ನಂತರ ಈ ಮಂತ್ರವನ್ನು ಅದರ ಮುಂದೆ ಕುಳಿತುಕೊಂಡು 108 ಬಾರಿ ಹೇಳಬೇಕು. ಮಂತ್ರ ಸ್ವರೂಪ ಓಂ ಹುಂ ಹುಂ ಫಟ್ ಸ್ವಾಹ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಓಂ ಹುಂ ಹುಂ ಫಟ್ ಸ್ವಾಹ. ಈ ಮಂತ್ರವನ್ನು ಹೇಳಿ ಹರಿಯುವಂತಹ ನೀರಿಗೆ ವಿಸರ್ಜನೆ ಮಾಡಿ, ಅಥವಾ ಹರಿಯುವಂತಹ ನೀರಿಲ್ಲ ಅಂದರೆ ಸ್ವಲ್ಪ 2 ಅಡಿನೋ 1-3 ಅಡಿನೋ ಆಳ ತೆಗೆದು ಈ ಗೊಂಬೆನ ಅದರಲ್ಲಿ ಹಾಕಿ ಮುಚ್ಚಿಬಿಡಿ. ಹೀಗೆ ಮಾಡೋದ್ರಿಂದ ಶತ್ರು ನಿಮ್ಮ ತಂಟೆಗಲ್ಲ, ಅವನ ಜೀವನದಲ್ಲಿ ಅನುಭವಿಸ್ತಾ ಇರ್ತಕ್ಕಂಥದ್ದನ್ನು ಅನುಭವಿಸ್ತಾನೆ. ಹಾಗೆ ನಿಮಗೆ ಏನು ಕಿರುಕುಳ ಕೊಡ್ತಾ ಇದ್ದಾನೆ ಅದೆಲ್ಲವೂ ನಿಂತು ಹೋಗುತ್ತೆ. ಶತ್ರುವಿನ ಕಾಡಾಟ, ಪೀಕ್ಲಾಟ, ತೊಂದರೆ, ತಾಪತ್ರದಿಂದ ನೀವು ಹೊರಗಡೆ ಬರ್ತೀರ. ಶತ್ರುವಿನ ಭಯಗ್ರಸ್ತ ವಾತಾವರಣದಿಂದನೂ ಕೂಡ ಹೊರಗಡೆ ಬರ್ತೀರಾ. ನಿಸ್ಸಂದೇಹವಾಗಿ ಆರಾಮದಾಯಕವಾದಂಥ ಜೀವನ ನಿಮಗೆ ಸಿಗುತ್ತೆ ಎಂಬುದಾಗಿ ಖಚಿತವಾಗಿ ಹೇಳ್ತಾ ಇದ್ದೇನೆ. ಮಾಡಿ, ನಂಬಿಕೆ ಇಟ್ಟು ಮಾಡಿ. ನಾನು ನಿಮ್ಮ ಗಿರಿಧರ್ ಭಟ್. ಎಲ್ಲರಿಗೂ ಕೂಡ ಶುಭವಾಗಲಿ. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.